ಗಣಪತೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳಿರಬಹುದು, ಏನಾದರೂ ಈ ತಿಂಗಳು ನಮಗೆ ಚಾನ್ಸಸ್, ಒಳ್ಳೆಯ ವಿಚಾರಗಳಿಗೆ ಚಾನ್ಸಸ್ಸು, ಅಥವಾ ದೂರ ಪ್ರಯಾಣದ ಏನಾದರೂ ಒಂದು ಒಳ್ಳೆಯ ವಿಚಾರ ಇದೆಯೋ, ಅಬ್ರಾಡ್ಗೆ ಹೋಗುವಂಥದ್ದು, ಇದೆಲ್ಲ ಏನಾದರೂ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸಕ್ಕೆ ಬಂದಿದ್ದೇನೆ ನಿಮಗೆ. ಈಗ ಗುರುವಿನ ಬಲ ಯಥೇಚ್ಛವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಕಾಣ್ತೀರಾ. ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮುನ್ನಡೆ ಆಗುವಂಥದ್ದು, ಆಸ್ತಿ ವಿಚಾರದಲ್ಲಾಗಿರ್ಬೋದು, ಭೂಮಿ ವಿಚಾರದಲ್ಲಿ ಅದ್ಭುತವಾದಂಥ ಫಲವನ್ನು ನೀವು ಶುಭ ಫಲಗಳನ್ನು ಖಂಡಿತ ಕಾಣ್ಬೋದು. ಯಾರೆಲ್ಲ ನಾನು ಹೊರದೇಶಕ್ಕೆ ಹೋಗ್ಬೇಕು, ಓದೋದಕ್ಕಿರ್ಬೋದು, ಅಥವಾ ಕೆಲಸ ಕಾರ್ಯ ನಿಮಿತ್ತವಾಗಿ ಹೊರದೇಶಕ್ಕೆ ಹೋಗಬೇಕು, ಅಥವಾ ಬೇರೆ ಊರಿಗೆ ಹೋಗಬೇಕು, ಇಲ್ಲೇ ನಾವು ಇದೇ ಊರಿಂದ ಬೇರೆ ಒಂದು 300-400 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ಅನ್ನೋರಿಗೆ ಪ್ರಮೋಷನ್ ಆಗಿ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಸಹ ಉಂಟು. ಒಂದು ವಿಚಾರವನ್ನು ನೀವು ಗಮನ ಹರಿಸ್ಬೇಕು. ಗಂಟಲಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಉಷ್ಣವಾಯು ಆಗುವಂಥದ್ದು ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಲ್ಲ, ಈ ರೀತಿ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಆ ಕಾರಣದಿಂದ ನೀರಿನ ಸೇವನೆ ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ರೆ ತುಂಬ ಒಳ್ಳೆಯದು. ಇನ್ನು ಇದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭ ಫಲಗಳನ್ನು ನೀವು ಕಾಣ್ಬೋದು. ಪರಿಹಾರ ರೂಪಕವಾಗಿ ಸಣ್ಣ ಒಂದು ಪರಿಹಾರ, ಪ್ರತಿ ಬುಧವಾರ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನಾರಸಿಂಹ ಇಂಥ ದೇವಾಲಯಗಳಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಂದರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ರೀತಿಯಾದಂತಹ ಪರಮಾತ್ಮನು ಸಂಪೂರ್ಣ ಶುಭದಾಯಕವಾಗಿರಲಿ ಅಂತ ನಾನು ಬೇಡ್ಕೊತೀನಿ. ನಮಸ್ಕಾರ.